ಎಲ್ಲರ ಪಾಲ್ ಸಬ್ಸ್ಕ್ರೈಬ್ ಪಾಲ್ ಮೆಂಬರ್ಸ್ ಪಾಲ್ ಎಲ್ಲ ಪಾಲ್ ಹೆಣ್ಣು ಮಕ್ಕಳ ಪಾಲ್ ತಂದೆ ತಾಯಿ ಪಾಲ್ ಚಾನಲ್ ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ, ಮಸ್ತ್ ಅದೀವಿ. ಬರ್ರಿ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತು ನಾಗರ ಪಂಚಮಿಯ ವಿಶೇಷ ಲಾಗ್ ಇದು. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಾವು ಹೆಂಗ ನಾಗರ ಪಂಚಮಿನ ಆಚರಿಸ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ವಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರೀ ಈಗ ಸ್ಟಾರ್ಟ್ ಮಾಡೋಣ. ಹೇಳಮ್ಮ ಪಂಚಮಿಯ ಶುಭಾಶಯಗಳು ಅಂತ ಹತ್ತು. ನಮ್ಮ ತನು ಇವತ್ತು ಶುಭಾಶಯಗಳು. ನಾಗರ ಪಂಚಮಿಯ ಶುಭಾಶಯಗಳು. ಎಲ್ಲರಿಗೂ ನಾಗರ ಪಂಚಮಿಗೆ ಶುಭಾಶಯಗಳು. ಸ್ನೇಹಿತರು ಬರ್ರಿ ಯಜಮಾನ್ರಿ ಇವತ್ತು ಇನ್ನೂ ಅಂಗಡಿಗೆ ಅದರಿ, ಇನ್ನೂ ಬಂದಿಲ್ಲ. ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಲಾಗ್ನ. ಇಷ್ಟೊತ್ತು ಮಾಮೂಲಿ ಕೆಲಸ ಇರ್ತಲ್ರಿ, ಡೈಲಿ ಮಾಡವು. ಇಬ್ಬರಿಗೆ ಜಳಕ ಮಾಡಿಸಿ ನಮ್ದೆಲ್ಲ ಕೆಲಸ ಆಗಿ ನೀರು ಬಂದಿದ್ವಿ. ಶುಕ್ರವಾರ ಬೇರೆ ಎಲ್ಲ ಮುಗಿಸಿ ಬಟ್ಟೆ ತೊಳೆದೆಲ್ಲ ಮಾಡಿ ಈಗ ನಾನು ಅಡುಗೆ ಮನೆ ಹೊಂಟಿಟ್ರೆ ಹಬ್ಬದ ಅಡುಗೆ ಈಗ ಚಾಲು. ಹಾಗಾಗಿ ಡೈಲಿ ಅದೇ ಬಾಂಡೆ ತಿಕ್ಕೋದು, ಕಸ ಅನ್ನೋದು ಅದೆಲ್ಲ ನೋಡಿರ್ತಾರೆ ಲಾಗ್. ಅದೆಲ್ಲ ಮಾಮೂಲಿ ಬೇಡ, ಈ ಹಬ್ಬದ ಲಾಗ್ನ ಅದೆಲ್ಲ ಸೇರ್ಸೋದು ಬೇಡ ಅಂದ್ಕೊಂಡು ಈಗೆಲ್ಲ ಸ್ಟಾರ್ಟ್ ಮಾಡಾಕತ್ತೀನಿ. ತನ್ನ ಸುಮ್ಮನಿರು. ಬರ್ರಿ ಈಗ ಅಡುಗೆ ಮನೆಗೆ ಹೋಗೋಣ. ಇವತ್ತು ಹಬ್ಬದ ಅಡುಗೆ ಏನೇನೆಲ್ಲ ಮಾಡ್ತೀವಿ ಬರೋಣ. ಈ ಸೀರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು ತಮ್ಮ ಹೇಳಿದ್ದೆ ಊರಿಂದ ಬಂದಮೇಲೆ. ಈ ಸೀರೆ ಇದು ನನ್ನ ಸೀರೆ ಕಾರ್ಯ ಮಾಡಿದಾಗ ನಮ್ಮ ಅವ್ವ ತಂದಿರೋಂಥ ಸೀರೆ ಇದು. ಇವತ್ತು ಉಟ್ಕೊಂಡಿನಿ, ಹಬ್ಬದ ದಿವಸ ಉಟ್ಕೊಳ್ಳೋಣ ಅಂತೇಳಿ. ಅದು ಈ ಥರ ಸಿಂಗಲ್ ಪಿನ್ ಮಾಡೋಣ ಅನ್ನಿಸ್ತೀವಿ ಇವತ್ತು. ಯಾಕಂದ್ರೆ ಕೆಲಸ ಮಾಡೋಕೆ ಆಗುತ್ತೆ ಸಿಂಗಲ್ ಪಿನ್ ಆದ್ರೆ ಪೂರ್ತಿ ಹಿಂಗತೆ ಹಾಕೋಬೋದು ಅಂತ ನಾ ಅನ್ಕೊಂಡಿನಿ. ನನ್ನ ಕಂಫರ್ಟ್ ಹಿಂಗೈತ್ರಿ, ಇದು ಗಾವಾಗತ್ತಾ. ಬರ್ರಿ ಸ್ಟಾರ್ಟ್ ಮಾಡೋಣ ಈಗ. ಹೋಗಿ ಅಡುಗೆ ಮನೆಗೆ ಹೋಗ್ರಿ. ಆಮೇಲೆ ನಾನು ಹೆಂಗೆ ಕಾಣಾಕ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ ಹಬ್ಬಕ್ಕೆ. ಮಗ ಚೇನ್ ಒಂದು ಇದ್ದಿದ್ರೆ ಬಜ್ಜಿ ಹಾಕಿತ್ತು, ಏನು ಮಾಡೋಕ್ಕಾಗಲ್ಲ. ಬರ್ರಿ ಸ್ನೇಹಿತರೆ, ಇದು ಬೆಳಿಗ್ಗೆನ ರೀ ಎದ್ಗೊಟ್ಲೆ ರಂಗೋಲಿ ಹಾಕಿದೆ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ನಾಗರ ಪಂಚಮಿ ವಿಶೇಷ ಹಾಕೋಣ ಅಂತ ಅಂದ್ಕೊಂಡು ನಾಗಪ್ಪಂದು ರಂಗೋಲಿ ಹಾಕಾಕತ್ತೀನಿ ರೀ. ಭಾಳ ಈಸಿ ಐತಿ, ಆದ್ರೆ ನೋಡೋಕೆ ಎಷ್ಟು ಕಷ್ಟ ಅಂತ ಅನ್ನಿಸ್ತೈತಿ. ಆದ್ರೆ ಹಾಕುವಾಗ ಒಂದು ಸರಿ ಕಲ್ತ್ಕೊಂಡ್ರೆ ಸಾಕು, ಈಸಿಯಾಗಿ ಹಾಕೊಂಡ್ಬಿಡ್ಬೋದು. ಈ ಒಂದು ಮಕ್ಳಿಗೆ ಕಲಿಸ್ಕೊಟ್ರೆ ಮಕ್ಕಳು ಕೂಡ ಹಾಕೋತಾರೆ, ಆ ಥರ ಐತಿ. ಆಮೇಲೆ ಮನ್ವಿತ ವಿಡಿಯೋ ಮಾಡಿದ್ದು ಅದನ್ನ ಭಾಳ ಶೇಕ್ ಮಾಡ್ಯಾನ್ರಿ. ಅದಾಗ ಸ್ವಲ್ಪ ಫಾಸ್ಟ್ ಮಾಡಿಟ್ಟಿನೆಲ್ಲ ಭಾಳ ಶೇಕ್ ಆಗೈತಿ, ಏನೋ ಅನ್ಕೋಬೇಡ್ರಿ. ಯಾಕಂದ್ರೆ ಯಾವಾಗಲೂ ಒಂದೇ ಥರ ಹಾಕ್ತಾರೆ ರಂಗೋಲಿ ಅಂತ ಅನ್ನೋರು ಜಾಸ್ತಿ ಜನ ಇದ್ರಿ. ನಾನು ರಂಗೋಲಿ ಹಾಕೋದು ಡೈಲಿ. ಇಂಥ ಸ್ಪೆಷಲ್ ಡೇ ಇದ್ದಾಗ ಅದ್ರ ಮೇಲೆ ರಿಲೇಟೆಡ್ ಇರೋ ರಂಗೋಲಿ ಹಾಕಿರ್ತೀನಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಕಾಲುಂಗ್ರ ಹೇಳ್ಬೇಡ್ರಿ, ಕಾಲುಂಗ್ರು ತೊಗೋಬೇಕ್ರಿ. ಒಂದು ಕಾಲುಂಗ್ರ ಹೋಗೈತಿ, ಮೊನ್ನೆ ಬಿಸಿನೀರು ಚೆಲ್ಕೊಂಡೆ ಅಲ್ರಿ, ಆವಾಗ ಅದು ಮ್ಯಾಟಿಗೆ ಸಿಕ್ಕು ಪೂರ್ತಿ ಸುತ್ತಿರುತ್ತಲ್ಲ ಎಲ್ಲ ಬಿಚ್ಕೊಂಬಂದುಬಿಟ್ಟಿದ್ರೆ ಒಳ್ಳೆ ತಂತಿ ಆದಂಗೆ ಆಗೈತೆ ಅದು ಪೂರ್ತಿ. ಅದನ್ನ ನೀಟಾಗಿ ಸುತ್ತಕ್ಕೆ ನೋಡಿದ್ವಿ ನಾವು. ಅಲ್ಲಿ ಅಂಗಡಿಯಾಗ ಇರುತ್ತಲ್ಲ ಆ ಥರ ಆಗೋಲ್ದದು. ಹಾಗಾಗಿ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಸುಮ್ಮನೆ ಬಿಟ್ಟಿನಿ ಅಷ್ಟೇ, ಮತ್ತೇನೂ ಇಲ್ಲ. ಇದು ಈಸಿ ಐತ್ರಿ. ನೀವು ಇಷ್ಟ ಚುಕ್ಕಿ ಅಂತ ಏನಿಲ್ಲ, ಇದಕ್ಕೇನು ಎಷ್ಟು ಚುಕ್ಕಿ ಇಟ್ಕೊಂಡಾದರೂ ಹಾಕ್ಕೋಬೋದು. ಆದರೆ ಏನಪ್ಪ ಅಂದ್ರೆ ಡಬಲ್ ಹಾಕೋತ ಹೋಗುತ್ತೆ. ನೀವು ಈಗ 4 ಚುಕ್ಕಿ ಇಟ್ಟರೆ 8 ಬರುತ್ತೆ. 8 ಹೆಡೆ 8 ಬಾಲ ಈ ಥರ ಬರುತ್ತೆ. ಇಲ್ಲಿ 4 ಚುಕ್ಕಿ ಇಟ್ಟರೆ 5 ಚುಕ್ಕಿ ಇಟ್ಟರೆ 10 ಈ ಥರ ಡಬಲ್ ಆಗುತ್ತೆ. ಅಂದ್ರೆ 2 ಸೈಡ್ ಬರ್ತೈತೆ ಅಲ್ರಿ. ಹಾಗಾಗಿ ನೋಡೋಕೆ ಗಂಚಂದಿದೆ. ನಾವೆಲ್ಲ ಅವಾಗೆಲ್ಲ ನಮ್ಮೂರಾಗೆಲ್ಲ ನಾಗರ ಪಂಚಮಿ ಅಂದ್ರೆ ಈ ರಂಗೋಲಿ ಹಾಕೋದು ಭಾರಿ ಏನದು ಒಂಥರ ಸುಗ್ಗಿ ಅಂತ ಹೇಳ್ಬೋದು. ಭಾಳ ಖುಷಿ. ನಮ್ಮ ಮನೆಯಾಗ ಎಲ್ಲರೂ ಹಾಕ್ತಿದ್ವಿ ನಾವು ಈ ರಂಗೋಲಿನ. ಅದ್ರಾಗ ನಾನು ಸ್ವಲ್ಪ ಅವಸರ ಹಾಕಿನ್ರಿ, ಬೆಳಿಗ್ಗೆನೇ ಕೆಲಸ ಭಾಳ ಇದ್ವಲ್ಲ ಅಂಥೇಳಿ ಇಷ್ಟು ದೊಡ್ಡ ರಂಗೋಲಿ ಹಾಕ್ಕೊಂತ ಕುಂದ್ರಕ್ಕೆ. ಏನಿಲ್ಲ ಅಂದರೆ ಇದಕ್ಕೆ ನಾನು 6 ನಿಮಿಷ ಟೈಮ್ ತೊಗೊಂಡಿರಿ ನಾನು ಈ ರಂಗೋಲಿ ಹಾಕೋಕ್ಕೆ. 6ರಿಂದ 6.5 ನಿಮಿಷನ ಆಯಿತು. ಬಣ್ಣಗಿನ ಏನು ಕೊಡಲಿಲ್ಲ. ನಾಗಪ್ಪಗೆ ಯಾವ ಥರ ಬಣ್ಣ ಕೊಡ್ಬೇಕು ನಂಗೆ ಐಡಿಯಾ ಬರಲಿಲ್ಲ ರೀ. ಹಾಗಾಗಿ ಬರೀ ಜಸ್ಟ್ ರಂಗೋಲಿ ಅಷ್ಟು ಹಾಕಿ ಅದ್ರೊಳಗೆ ಅರ್ಶಿನ ಕುಂಕುಮ ಹಚ್ಚಿದ್ರೆ ಆಯ್ತು ಅಂದ್ಕೊಂಡು ಹಾಕಿದ್ದೀನಿ. ಅದ್ರಾಗ ಸ್ವಲ್ಪ ಅವಸರ ಹಾಕಿನಿ. ಒಂದೊಂದು ಹೆಡೆಗಳು ಸಣ್ಣ ಒಂದು ದೊಡ್ಡ ಆಗ್ಯಾವು. ಅದು ಒಂದು ಕರೆಕ್ಟಾಗಿ ಹಾಕಿದ್ರೆ ಇನ್ನೂ ಚೆಂದ ಆಗ್ತಿತ್ತು. ಅದು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವರಂತೂ ರಂಗೋಲಿ ಹಾಕ್ನಿ ಅಂದ್ರೆ ಮುಂಜಾನೆ ಬಂದು ಕೂತಿರ್ತಾರೆ ನಾನು ಮುಂದೆ.
ಈ ಥರ ಐತೆ ನೋಡ್ರಿ ನಮ್ಮ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ರಂಗೋಲಿ ಅರಿಶಿನ ಕುಂಕುಮ ಹಚ್ಚಿದೆ ಈ ಥರ ಕಾಣಕತ್ತೈತೆ ನೋಡ್ರಿ. ಸ್ನೇಹಿತರೆ ಬರ್ರಿ ಈಗ ಏನಪ್ಪ ಅಂದರೆ ನಾನು ಮತ್ತು ಇದು ಎಲ್ಲ ಹಿಂಗೆ ಬಿಟ್ಕೊಂಡ್ರೆ ಲೇಟ್ ಆಗುತ್ತೆ ಒಮ್ಮಲ್ಲಿ ಮಾಡೋದಂತೇಳಿ ಏನು ಮಾಡ್ಕೊಂಡಿದ್ದೆ ಅಂದ್ರೆ ಆ ಬೇಳೆನ ಕುದಿಸಿಟ್ಟಿನಿ ರೀ ಹೋಳ್ಗೆ ಮಾಡಾಕ. ಈಗ ಇದನ್ನ ಕಟ್ಟು ಬಸ್ಕೊಳಲ್ಲ. ಕಟ್ಟು ಕಟ್ಟಿನ ಸಾರು ಮಾಡ್ಬೇಕಂದ್ರೆ ಅದಕ್ಕೆ ಕಟ್ಟು ಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರಿಟ್ಟು ಕುದಿಸಿದ್ರಿ. ನಮ್ಮನೆಗೆ ಹೋಳ್ಗೆ ಭಾಳ ಇಷ್ಟಪಟ್ಟು ತಿಂತಾರೆ. ಮೊನ್ನೆ ಸಜ್ಕದ ಹೋಳ್ಗೆ ಮಾಡಿದ್ನಲ್ಲ ಅದ ಇವತ್ತು ನನ್ನ ತವ್ರ ಮನೆಗೆ ಹಿಂಗೈತ್ರಿ ಪದ್ಧತಿ. ಇವತ್ತಿನ ದಿನ ಪಂಚಮಿ ದಿನ ಚತುರ್ಥಿ ದಿನ ಅಲ್ಲ ಪಂಚಮಿ ದಿನ ಬ್ಯಾಳ್ಗೆ ಹಾಕೋ ಪದ್ಧತಿ ಐತಿ. ಹಾಗಾಗಿ ನಾನು ಇವತ್ತು ಹಾಕತ್ತೀನಿ. ಒಬ್ಬೊಬ್ಬರ ಮನೆಗೆ ಒಂದೊಂದು ಪದ್ಧತಿ ಇರ್ತಾರೆ. ಬ್ಯಾಳಿ ಮಾತ್ರ ಪರ್ಫೆಕ್ಟ್ ಕುದೈತ್ರಿ. ಈಗ ಇದನ್ನ ಬೆಲ್ಲ ಕುದಿಸಿ ಮಿಕ್ಸಿ ಹಾಕಬೇಕು. ಅದಕ್ಕಿಂತ ಮೊದಲ ಇದನ್ನ ತೊಳೆದು ಇದಕ್ಕೆ ಅನ್ನ ಇಟ್ಬಿಡ್ತೀನಿ. ಬೆಲ್ಲ ಏನಕ್ಕೆ ಬೆಲ್ಲದೇನು ಇದು ಕಷ್ಟ ಇಟ್ರೆ ಯಾಕಂದ್ರೆ ಬೆಲ್ಲದ ಪುಡಿ ಐತಲ್ಲ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಅಕ್ಕಿ ಹಾಕೋಣ ಹೇಗೆ ಇದೇ ಅಕ್ಕಿ ಹಾಕೊಂಬಂದ್ರಿ. ಎಷ್ಟು ಒಂದು ತಾಸು ಪಟ್ ಕೆಲಸ ಮುಗಿಬೇಕು ನಾನು ಇವತ್ತು. ಪೂಜೆ ಮಾಡೀನಿ. ಪೂಜೆ ಆಯಿತು. ಬೆಳಿಗ್ಗೆನ ಮಾಡ್ಕೊಂಡೇನಿ ಇವತ್ತು. ಶ್ರಾವಣ ಶುಕ್ರವಾರ ಬೇರೆ ಅಂದರೆ ಹಂಗೆ ಈ ಕಡೆ ಕೋಸಂಬರಿಗೆ ಹೆಸರು ಬೇಳೆ ಒಂದ್ಸರಿ ತೊಳ್ಕೊಂಬಂದು ನೆನ್ಸಿಡ್ತೀವಿ ಸ್ನೇಹಿತರೆ. ಇದೇನು ತಡ ಆಗಲ್ಲ, ನೆಂದಿರ್ತೈತಿ. ಆಗಲ್ಲೇ ತೆಗೆದಿಟ್ಟೆ ಆ ಕಡೆಗೆ ನೆನೆಸ್ಬೇಕಂತೇಳಿ ಅದೇ ಎಷ್ಟೊತ್ತು ಬಿಡೋ ನೆನೀತೈತಿ ಅಂತ ಬಿಟ್ಟೆ. ಇವತ್ತು ಫ್ರೈಡ್ ಐಟಮ್ ಏನು ಮಾಡಲ್ರಿ, ಮಾಡಬಾರ್ದು ಅಂತಾರ. ಹಾಗಾಗಿ ಇವತ್ತು ಯಾವುದೇ ಬಜ್ಜಿ ಏನು ಮಾಡತ್ತಿಲ್ಲ. ನಾನು ಈ ಬೌಲಲ್ಲೇ ಒಂದು ಕಪ್ ಹಾಕೊಂಡಿನ್ರಿ ಬೇಳೆನ. ಅದಕ್ಕೆ ನಾನು ಸೇಮ್ ಅದ ಅಳತಿ ಒಳಗೆ ಅಷ್ಟ ತೊಗೊಳಲ್ರಿ, ಜಾಸ್ತಿ ತೊಗೊತೀನಿ. ಯಾಕಂದ್ರೆ ಇದು ಪುಡಿ ಬೆಲ್ಲ, ಗಟ್ಟಿ ಬೆಲ್ಲಕ್ಕೂ ಪುಡಿ ಬೆಲ್ಲಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ತೊಗೊತೀನಿ. ನಮ್ಮನೆ ಸ್ವಲ್ಪ ಸಿಹಿ ತಿಂತಾರೆ ಯಜಮಾನ್ರು. ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹೆಚ್ಚಿಗೆ ಹಾಕ್ಕೊಂಡೇನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದನ್ನ ಕುದಿಸ್ಬೇಕ್ರಿ, ಅಂದ್ರೆ ತಡೀತೈತಿ. ಅದನ್ನ ಈಗೇನು ಕುದಿಸಾಕೆಲ್ಲ ಹೋಗಲ್ಲ, ಹಂಗೆ ಹಾಕ್ಬಿಡ್ತೀವಿ. ನಮ್ಮನೆ ಒಂದೇ ದಿನ ತಿನ್ನೋದು, ಹಾಗಾಗಿ ಜಾಸ್ತಿ ಆಗುತ್ತೆ. ಅದು ಸ್ವಲ್ಪ ತೆಗಿತೀನಿ. ಈಗ ಸ್ನೇಹಿತರೆ ಹೂರ್ಣ ರೆಡಿ ಆಯ್ತು ನಮ್ದು. ನೋಡ್ರಿ ಪರ್ಫೆಕ್ಟಾಗಿ ಬಂದೈತಿ. ಹಿಂಗೆ ಪರ್ಫೆಕ್ಟಾಗಿ ಹೂರ್ಣ ಆಯ್ತು. ಈಗ ಹೋಳಿಗೆ ಮಾಡೋಣ. ಹಿಟ್ಟು ನಾದ್ತೀನಿ. ಮೊದಲು ಹಿಟ್ಟು ನಾದಿ ಈಗ ಸ್ನೇಹಿತರೆ ಇದಕ್ಕೆ ಹಿಟ್ಟು ನಾದನ್ರಿ. ಹಿಟ್ಟಿಗೆ ಸ್ವಲ್ಪ ಅರಿಶಿನ, ಅರಿಶಿನ ಹೆಚ್ಚು ಹಾಕಿದ್ರೆ ಒಂದು ಲೆಕ್ಕ ಕಾಯ್ತಿರ್ತೀನಿ, ಭಾಳ ಹಾಕಲ್ಲ. ಅರಿಶಿನ ಒಂದು ತಟು ಹೌದಲ್ಲ ಅನ್ನಷ್ಟು ಉಪ್ಪು ಹಾಕಿ ಇದನ್ನ ಕಲಸೋದ್ರಿ. ಮಿದುವಾಗಿ ಕಲಿಸ್ಕೊತೀನಿ, ಭಾಳ ಅಂದ್ರೆ ಭಾಳ ಮಿದು.
ಈಗ ಸ್ವಲ್ಪ ಮಾಡ್ಕೊತಿದ್ವಿ. ಉಳಿತಂದ್ರೆ ಹೂಳು ಉಳಿತಂತ ಮತ್ತೆ ರಾತ್ರಿ ಇನ್ನೊಂದ್ಸರಿ ಬಿಸಿ ಮಾಡ್ತೀವಿ. ಎಲ್ಲ ಇರ್ತಾ ಅನ್ನ ಸಾರು ಪಲ್ಯ ಎಲ್ಲ ಇರ್ತಂದ್ರೆ ಹೂರ್ಣ ಏನಾದ್ರು ಉಳಿದ್ರೆ ಅದ್ರ ಮತ್ತೆ ಸ್ವಲ್ಪ ಹಿಟ್ಟು ಕಲಿಸಿ ಆಲ್ಮೋಸ್ಟ್ ನಾವು 2ನೇ ಹೊತ್ತು ಉಳಿತಂದ್ರೆ ಕಡುಬು ಮಾಡ್ತೀವಿ ಜಾಸ್ತಿ. ಅದಕ್ಕೆ ನೋಡೋಣ ಇವ್ರು ಏನು ತಿಂತೀನಿ ಅಂತಾರೆ ಅದು ಮಾಡಿದ್ರೆ ಆಯ್ತು. ಮನು ಬಾಯಲ್ಲಿ ಕಂದ ಫೋನ್ ಹಚ್ಚಿ ಪಪ್ಪಾಗ. ಫೋನ್ ಹಚ್ಚಿ ಪಪ್ಪಾಗ. ಬ್ಯಾಕ್ ಹೋಗ್ಲಾ? ಹೋಗಿ ಶಕ್ತಿ ಬೆಟ್ಟ ಬಟ್ ನೀನ ಅಂತೇಳಿ ಮಮ್ಮಿ ಅಷ್ಟನ್ನ ತಿಂದ್ರ ಶಕ್ತಿ ಬರೀ ಅರ್ಥ ತಿನ್ನೋದಲ್ಲ, ಹಾಲ್ನ್ಯಾಗ ಹಾಲು ಈಗ ಸ್ನೇಹಿತರೆ ನೋಡ್ರಿ, ನಾನು ಹಿಟ್ಟು ಅದಕ್ಕೆ ಕಲಿಸಿದ್ದೀನಿ. ಪೂರ್ತಿ ಹಿಂಗೆ ಸಾಫ್ಟ್ ಇರಬೇಕು, ನೆನಿಬೇಕಿದ್ದು ಸ್ವಲ್ಪ ಹೊತ್ತು. ಅಲ್ಲಿವರೆಗೂ ನಾನೇನು ಮಾಡ್ಕೊತೀನಿ ಅಂತ ಕಾಯಿ ತಂದಿಲ್ರಿ ಅವರು. ಸಾರಿಗೆ ಕಾಯಿ ಹುರ್ಕೋಬೇಕಿತ್ತು. ಕಾಯಿ ಹೊಡೆದು ಈಗ ತಕ್ಕನೆ ಅಂದರು, ಹಂಗೆ ಕೊತ್ತಂಬರಿ ನೀರು ತಕ್ಕನೆ ಅಂದ್ರೆ ಹಂಗೆ ಇಲ್ಲ ಸಾರು ಲೇಟು. ಅಲ್ಲಿವರೆಗೂ ಈ ಕಡೆ ಅನ್ನ ಹತ್ತು ಕೋಸಂಬರಿ ಅದನ್ನೆಲ್ಲ ಮಾಡ್ಕೊತೀನಿ. ಹಿಟ್ಟಿನ ಸ್ವಲ್ಪ ನೆನಿಲಿ ಹೋಳಿಗೆನ ಫಸ್ಟ್ ಆಗೋದು ಇವತ್ತು, ಸಾರು ಅದೆಲ್ಲ ಆಮೇಲೆ ಲೇಟಾಗಿ ಆಗುತ್ತೆ. ಹಂಗಾಗಿ ಮುಂಚೆ ಈಗ ಹುಣಸೆ ಹಣ್ಣು ನೆನೆ ಹಾಕಿದ್ದೆ ಸಾರಿಗೆ. ನಮ್ಮನೆ ಪೂಜೆ ಇವತ್ತು ನೋಡ್ರಿ ಹೆಂಗೈತಿ. 3 ಥರ ಹೋಗಿದ್ವಿ ಇವತ್ತು, ಒಂದೇ ಥರ ಇರಲಿಲ್ಲ. ಹಂಗಾಗಿ ಮತ್ತು ಈಗ ನಾಗಪ್ಪನ ಮಾಡ್ಬೇಕ್ರಿ. ಅಕ್ಕಿಟ್ಟಿಲಿ ಮಾಡ್ತೀವಿ. ಮಣ್ಣು ಇಲ್ಲಂದು ಅಕ್ಕಿಟ್ಟಿಲಿ ಆಗಬೇಕಿತ್ತು, ಒತ್ತದ ಮಣ್ಣು ಇರಲ್ಲ, ಹಂಗಾಗಿ ಅಕ್ಕಿಟ್ಟಿಲಿ ಮಾಡ್ತೀವಿ. ಪೂಜೆ ಈ ಥರ ಐತಿ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ಪೂಜೆ ಹಾಗೆ ಸುಮ್ಮನೆ ಊದಿನ ಕಡೆಯಿಂದ ಬೆಳಗೋದಲ್ರಿ, ಗಂಧ ಹಚ್ಚಿ ಅರ್ಶಿನ ಕುಂಕುಮ ಹಚ್ಚಿ ಇದು ಮಾಡೋದು, ಇವತ್ತಿ ಇನ್ನದ ಚಂದ ಅಂದಿದ್ರು. ಹಂಗೆ ಮಾಡೋದನ್ನ ಪೂಜೆ ಯಾರು ಮಾಡ್ತಾರ್ರಿ? ನಾನು ಬೆಳಿಗ್ಗೆನ ಪೂಜೆ ಮಾಡಿದ್ದೆ ಯಾವತ್ತೂ ಕೂಡ, ಎಲ್ಲ ಮುಗಿಸಿ ಹೊತ್ತೆ ಮಾಡೋದು ಬೇಡ ಅಂತೇಳಿ ಬೆಳಿಗ್ಗೆನ ಮಾಡಿಟ್ಟಿದ್ದೆ ನಾನು. ಹಾಗಾಗಿ ನಾವು ವಿಡಿಯೋದ ತೋರಿಸಿದ್ದು ಏನಂದ್ರೆ ಬರೀ ಊರಿನ ಕಡೆ ಹಚ್ಚಿದ್ದು ಕರ್ಪೂರ ಬೆಳಗಿದ್ದಷ್ಟೇ ತೋರಿಸಿದ್ರಿ. ಈಗ ಅದಷ್ಟು ಬೆಳಿಗ್ಗೆನ ಮಾಡಿಟ್ಟಿನಿ ಆ ಪೂಜೆನ. ಇದೆಲ್ಲ ಲೇಟ್ ಎಲ್ಲ ಮಾಡ್ಕೊಳ್ಳೋದು. ಹಾಗಾಗಿ ಅಡುಗೆ ಎಲ್ಲ ಆದಮೇಲೆ ನೈವೇದ್ಯ ಹಿಡಿಯೋಕೆ ನಾಗಪ್ಪನ ಮಾಡಿ ಹಿಡಿಯೋದ್ರಿ ಅಷ್ಟೇ. ಈಗ ಕೋಸಂಬರಿ ಮಾಡಾಕತ್ತಿದ್ರಿ. ಹೆಸರು ಬೇಳೆ ಪೂರ್ತಿ ನೆಂದೈತಿ. ತನು ಮನು ನಂಗೊಂದು ಕೆಲಸ ಕೊಡು, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಕೊಡ್ತೀನಿ. ಬೈ ಕೆಲಸ ಮಾಡ್ತೀನಿ ಪಟ ಪಟ. ತೊಡಿ ತುರಿ ಹಿಡಿ ತರ್ಸ್ರಿ ಸೌತೆಕಾಯಿ ತೊರಿ. ಸರಿ, ನಮ್ಮ ಮನು ಆಗಲಿಂದ ಕೇಳ್ತಾನೆ, ಮಮ್ಮಿ ಕೊಡು, ನಾ ಇವತ್ತು ಕೆಲಸ ಜಾಸ್ತಿ ಇದ್ದಲ್ಲ, ನಾ ಹೆಲ್ಪ್ ಮಾಡ್ತೀನಿ ಅಂತೇಳಿ. ಹಾಗಾಗಿ ಕೋಸಂಬರಿಗೆ ಸೌತೆಕಾಯಿ ಮತ್ತೆ ಇದು ಎರಡನ್ನೂ ತುರಿದು ನೀ ಸೌತೆಕಾಯಿ ತೊರಿದ್ಯಾ? ನೀ ಮನ್ ಕ್ಯಾರೆಟ್ ತುರಿದಿದ್ದಿಲ್ಲ, ಕದ ತುರಿ ರಾತ್ರಿ ತುರಿದಿದ್ದೆ. ತುರಿ ಕೈ ಬಿಟ್ಟು ಹಣ್ಣು ತುರಿತಿದ್ದೆ. ತಗೋ ಫಸ್ಟ್ ಈ ದೊಡ್ಡ ತುರಿ, ಆಮೇಲೆ ಹೋಗಿ ನಡಿ. ಈಗ ಸೌತೆಕಾಯಿ ಇಬ್ರು ಒಂದೊಂದು ತುರಿತಾರ ಅಂತೇಳಿ ನೋಡೋಣ ಅದೇನು ತುರಿತಾರ. ತೊಬಾ ಸೌತೆಕಾಯಿ ತೊಳೆದಿನ ತುರಿ ಬಾ, ಹಿಡ್ಕೊ ಅಲ್ಲೇ ಹೋಗ ತುರಿ. ಅಲ್ಲೇ ಐತಲ್ಲ ಅದ ಹಣ್ಣು ತುರ್ದಿ ನೀ ತುರಿ ಅಂದೆ, ಎರಡಿಲ್ಲ ಒಂದೇ ಐತಿ. ಇದಕ್ಕೆ ಈಗ ಕೊತ್ತಂಬರಿ ಬೇಕ್ರಿ, ನಿಂಬೆ ಹಣ್ಣು, ನಿಂಬೆ ಹಣ್ಣು ಐತಿ. ಅವ್ರು ತುರ್ದು ಕೂಡ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಬರತ್ ತುರಿಮ್ಮ, ಲಾಸ್ಟಿಗೆ ನಿಂಬೆ ಹಣ್ಣು ಹಾಕ್ತಾರೆ. ಸದ್ಯಕ್ಕೆ ಈಗ ನಾನು ಸದ್ಯಕ್ಕೆ ಹಾಂ ಮಾಡಿ ಆರಾಮಾಗಿ ಮಾಡಿ ಕಲಿಸಿಟ್ಟಿದ್ರೆ ಅವ್ರು ತುರ್ದು ಕೊಟ್ಟಿಂದ ಅದನ್ನ ಫಿನಿಶಿಂಗ್ ಕೊಡ್ತೀವಿ ಪೂರ್ತಿ. ಈಗ ನಾವು ಹೋಳ್ಗೆ ಚಾಲು ಮಾಡಿಬಿಡೋಣ.
ಅಂದ್ರೆ ಪೂಜೆಗೆ ನೈವೇದ್ಯಕ್ಕೆ 4 ಆದ್ರೆ ಬಂದು ನೈವೇದ್ಯ ಹಿಡಿತಾರೆ ಅವರು ಕಾಯಿ ಹೊಡೆದು. ಹಾಗಾಗಿ ರೆಡಿ ಆಯ್ತು. ಗ್ಯಾಸ್ ಕಟ್ಟಿ ಶೀಟ್ ಮೊನ್ನೆ ಇದನ್ನ ಸಜ್ಜಕದ ಹೋಳಿಗೆ ಮಾಡಿದ್ನಲ್ರಿ ಅಂತೀವಿ, ಅದ್ರಾಗ ಹಿಡಿದ್ರಿ ಮಾಡಿದ್ರು ಚಾನಲ್ ವಿಡಿಯೋ ಎಲ್ಲ ನೋಡ್ರಿ ಅದ್ರಾಗ ಮಾಡ್ರಿ ಅಂತೇಳಿ. ಅದ ಒಂದೇ ಸಲ ಹಂಗಾಗತ್ರಿ. ಇವತ್ತು ನೋಡ್ರಿ ಮಾಡ್ತೀನಿ, ಪರ್ಫೆಕ್ಟಾಗಿ ಮಾಡ್ತೀನಿ ನೋಡಿ. ಹಿಟ್ಟು ನೆಂದೈತಿ, ಸಾಕು. ಕುಕ್ಕರ್ ತೆಗೆದಿಟ್ಬಿಡ ಕೆಳಗೆ. ಹಾಂ ಇವತ್ತು ನೀನೆ ಕರೆದಿದ್ರಿ, ಪಾಪೆ ಕರೆದಿದ್ದೆ, ಎಣ್ಣೆ ಮುಚ್ಚಿಡಿದೆ. ಇದನ್ನ ಹಚ್ಕೋತೀನಿ. ಕೊಡು. ಅದು ಚೆಲ್ಲಾಡ್ಬೇಡ್ರಪ್ಪಾಜಿ, ಮನೆ ಹೊಲ್ಸ್ ಮಾಡ್ಬಿಡ್ರಿ, ಹೊಡಿತೀನಿ. ಮತ್ತು ನಾನು ಹಂಚು ಕಾಯಿ ಕಟ್ಟೀನಿ ರೀ, ಬೇಗ ಹೋಗಿ ಮಾಡ್ತಾನೆ. ಈಗ ನೋಡ್ರಿ ನಾನು ಹೋಳಿಗೆ ಮಾಡಾಕತ್ತೀನಿ. ನಾವು ಸಣ್ಣರಿದ್ದಾಗ ಹುಣ್ಗನ ಹಲ್ಲು ಬೀಳೋಕೆ ಮುಂಚೆ ಇರ್ತಾರಲ್ರಿ ಮನೆ ಮಕ್ಕಳು, ಅವ್ರಿಗೆ ಅಷ್ಟ ಕೊಡ್ತಿದ್ರು. ಹಲ್ಲು ಬಿದ್ದರಿಗೆ ಒಟ್ಟ ಕೊಡ್ತಿದ್ದಲ್ಲ, ಜೈ ಪೂಜೆ ಆಗ್ಬೇಕಂತೇಳಿ. ಇವತ್ತು ನಮ್ಮ ತನೂ ಕೊಟ್ಟಿದ್ರಿ, ಸ್ವೀಟ್ ಹೆಂಗೈತಿ ಹೇಳಿ ಅಂತೇಳಿ. ನಮ್ಮ ಮನೆಗೆ ಅಲ್ಲೇ ಹಲ್ಲು ಬಿದ್ದಾವ, ಅವ್ನು ಕೊಡಕ್ಕೆ ಬರಲ್ಲ. ಇವು ಎರಡು ಒಂದೇ ಕೈಲೇ ಮಾಡ್ತೀವಲ್ರಿ, ಹೂರ್ಣ ತೊಗೊಳೋದು, ಈ ಕಡೆ ಹಿಟ್ಟು ತೊಗೊಳೋದು, ಅದೆಲ್ಲ ಅದು ಹತ್ತಂಗೆ ಆಗುತ್ತೆ. ಹಂಗೆ ಒಂದು ಕಡೆ ಟ್ರೈ ಮಾಡ್ತೀನಿ. ಹಿಂಗೆ ಕೈಯಲ್ಲೇ ಈಸಿ ಇದು ಮಾಡೋದು. ಇನ್ನು ನಂಗೆ ಬರುತ್ತಾ, ಟ್ರೈ ಮಾಡೋಣ. ಎಲ್ಲನೂ ಕಲಿಬೇಕ್ರಿ ಹೆಣ್ಮಕ್ಳು. ಈಗ ನೋಡ್ರಿ ಹೋಳಿಗೆ ರೆಡಿ ಆಯ್ತು. ಈಗ ಬೇಸನ್ ಇದನ್ನ ನೋಡ್ರಿ, ಹೋಳಿಗೆ ಎಷ್ಟು ಮಸ್ತಾಗಿ ಬರಾಕತ್ತೇವು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ. ಈಗ ಇದನ್ನ ಇಡ್ಲಿ ಈ ಥರ ನಮ್ಮ ಕಡೆ ಹಿಂಗೆ ಇಡ್ಲಿ ಗ್ಯಾಸ್ ಸ್ಟವ್ ಮೇಲೆ ಹಿಂಗೆ ಹೊಳಿಸಿ ಹಾಕ್ಕೊಂಡು ಹಾಕ್ತೀವಿ ನೋಡ್ರಿ. ಈಗ ನೋಡ್ರಿ ಮತ್ತೊಂದು ಹೋಳಿಗೆನ ಹಾಕಿದೆ ಬೇಯಿಸಾಕ. ಯಜಮಾನ್ರು ಬಂದು ಇಬ್ಬರನ್ನ ತಗೊಂಬಂದು ಇಬ್ಬರನ್ನ ಕರ್ಕೊಂಡು ಹೋದ್ರು. ಅವ್ರು ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲಲ್ರಿ, ಅದು ಮನೆವಿತ್ತು ಆಲ್ರೆಡಿ. ಹಾಗೆ ಅಂಗಡಿಗೆ ಹೋಗ್ಬಿಡ್ತೀನಿ ಅಂತ ಕರ್ಕೊಂಡು ಹೋದ್ರು. ನಾವು ಹೋಳಿಗೆಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ರಿ, ನಮ್ಮ ಹಿಂಗೆ ಮಾಡ್ದಾವ. ಒಮ್ಮೇನು ಹಂಚಿಗೆ ಹಾಕೋಕ್ಕೂ ಮುಂಚೆ ಹಾಕ್ತಾಳಲ್ಲ ಅಷ್ಟೇ, ಬಿಟ್ಟರೆ ಮತ್ತೆ ಹಾಕೋದಿಲ್ಲ ಬೇರೆ ಅಲ್ಲಿ ಎಣ್ಣೆನ. ಪರ್ಫೆಕ್ಟ್ ಹೋಳಿ ಬಂದ. ಈಗ ಇನ್ನೊಂದ್ಸರಿ ಈ ಕಡೆ ಹೊಡ್ಕೊಂಡು ನೋಡ್ರಿ, ಉಪ್ಪು ಹಾಕತ್ತೇವೆ. ಇದು ಸುತ್ತ ನಮ್ಮ ಮನ್ವಿತಿಗ ಅವ್ರಿಗೆಲ್ಲ ಭಾಳ ಫೇವ್ರೇಟ್ ಇದೆ. ನೋಡ್ರಿ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಹೋಳಿಗೆ ಮಾಡೋದು ಮುಗಿತ್ರಿ. ಈಗ ಅದೊಂದು ಆದ ದೊಡ್ಡ ಕೆಲಸ ಆದಂಗೆ ಹಬ್ಬದ್ದು. ಹೋಳಿಗೆ ಮುಗಿತಂದ್ರೆ ಆಯ್ತು. ಸೌಂಡ್ ಭಾಳ ನಮ್ಮ ಟಿವಿದು ಕೊಬ್ಬರಿಯಾ. ಈಗ ಸಾರಿಗ್ರಿ ಈಗ ಇವರು ತಂಪಿ ತಗೊಡ್ಬೇಕು. ಈಗ ಬಂದ್ರಿ ಇವರು ತೊಗೊಂಬಂದ್ರು. ನಡಿ ಎಳ್ನೀರು ಕುಡ್ಕೊಂಡು ಕಾಯಿ ಕೊತ್ತಂಬರಿ ತಗೊಂಡು ಬಂದಾರ. ಈಗ ಅವ್ರದ್ದು ಇನ್ನೂ ಜಾಕಿಲ್ಲ, ಈಗ ಮಾಡ್ತಾರ. ಮಾಡಿ ನೈವೇದ್ಯ ಎಲ್ಲ ಅವರೇ ಮಾಡೋದು. ತಂದ್ರ್ಯಾ? ತಂದಿರ್ಯಾ? ಸರಿ. ಈಗ ಕೋಸಂಬರಿ ಮಾಡೋಣ ಬರ್ರಿ, ಇಲ್ಲೇ ಕೂತು ಹಾಲ್ನಾಗ. ಯಾಕಂದ್ರೆ ತನು ಮನೆ ಇಬ್ಬರು ಒಂದೊಂದು ನನಗೆ ಹೆಲ್ಪ್ ಮಾಡ್ಯಾರ. ಕೋಸಂಬರಿಗೆ ಕ್ಯಾರೆಟ್ ಮತ್ತು
ನೋಡ್ರಿ ಕ್ಯಾರೆಟ್ ಹೆಚ್ಚಕ್ಕಾಗ್ಲಿಲ್ಲ. ಸೌತೆಕಾಯಿ ನಮ್ಮ ಮನೆ ಎಷ್ಟು ಚಂದ ತುರಿತಾವೆ ನೋಡ್ರಿ ಎರಡನ್ನು. ಇನ್ನು ಮನ್ ತುಂಬ ಹಾಕ್ಬಿಟ್ರಲ್ಲಪ್ಪ ಇಷ್ಟು ಮಾಡಿದ ದೊಡ್ಡದಿ ನೀವು. ನಮ್ಮ ಮನೆ ನೋಡ್ರಿ ಯಾರು ಮಾಡ್ತಾರೆ, ದೊಡ್ಡ ದೊಡ್ಡ ಮಕ್ಕಳು ಮಾಡೋದಿಲ್ಲ. ನಾವೇ ಮಾಡ್ತಿದ್ದಲ್ಲ ಎಷ್ಟೋ ಬುದ್ಧಿ ಬಂದರು. ನಮ್ಮ ಏನು ಹಿಂಗೆ ಮಾಡುವಾಗ ಓಡೋಡಿತಿದ್ವಿ ಎಲ್ಲ ನಮ್ಮ ಮೌನ ಮಾಡ್ಕೊತಿಲ್ಲ. ಈಗ ನನ್ನ ಮಗ ಈಟಾದನ್ರಿ ಇಷ್ಟು ಹೆಲ್ಪ್ ಮಾಡ್ತಾನೆ. ಇಷ್ಟು ಗದ್ರಿ ತುರ್ದಾನ ಸಾಕು. ಕೋಸಂಬರಿಗಿನ್ನ ಜಾಸ್ತಿ ಆತ್ರಿ ಇದು. ಆಮೇಲೆ ಈ ಪ್ಲೇಟ್ನ ಇಷ್ಟ ಹಾಕೊಂಡ ಸತಿಕಾಯಿ ತುರ್ದಿಟ್ಟಾನ್ರಿ. ಎಷ್ಟು ಮಸ್ತ್ ತುರ್ದ ನೋಡ್ರಿ ಅದು. ಬಂಗಾರಿ ಥ್ಯಾಂಕ್ ಯು ಲೇಕಂದ. ಸ್ವಲ್ಪ ಗಟ್ಟಿತ್ತು. ಗದ್ರಿ ಹೌದು ಅದು ಗಟ್ಟಿ ಇರುತ್ತೆ. ಅವು ಫಾರಮ್ ಗದ್ರಿ ತಂದಿಲ್ರಿ ಅವ್ರು ಈ ಸಲ. ನಿನ್ನೆ ಇವನ್ ತಂದಾರ ಇವು ಜವಾರಿ. ಈಗ ಇದಕ್ಕೆ ಆಗಲ್ಲೇ ನಿಂಬೆ ಹುಳಿ ಹಾಕಿದ್ರಿ. ಈಗ ಸ್ವಲ್ಪ ಉಪ್ಪು ಹಾಕೊಂಬಂದೀನಿ. ಈಗ ಸೌತೆಕಾಯಿ ಹೆಚ್ಚಿದ್ದು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ, ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಮ್ಮಿ ಆಯ್ತು ಸೊಟ್ಟಿ ಟೈನು ಮಿಕ್ಸ್ ಆಮೇಲೆ ತೆಗೆದುನು ಮಿಕ್ಸ್ ಆಮೇಲೆ ಒಳ್ಳಿಂದ ಬೆಲ್ಲುನ್ನು ಮಿಕ್ಸ್ ಆಯ್ತು ಮೂವನ್ನು ಮಿಕ್ಸ್ ಮಾಡಿ. ಹೌದು ಕಂದ ಮಾಡ್ಬೇಕು. ಮತ್ತೆ ಕೋಸಂಬರಿ ಶಕ್ತಿ ಬರ್ತಾ ಕೋಸಂಬರಿ ರುಚಿ ಆಗ್ತೈತಿ ಭಾಳ. ನೋಡಿ ನಮ್ಮ ಕೋಸಂಬರಿಗೆ ಹಾಕೋದೆಲ್ಲ ಮುಗೀತು. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಘಮ ಘಮ ಅನ್ನೋ ಕೋಸಂಬರಿ ರೆಡಿ. ಓಮ ಒಂದೇ ಇಡಾಗತ್ತೆ. ಕೊತ್ತಂಬರಿ ಹಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ರೆ ಮುಗೀತು. ಹಸಿಮೆಣ್ಸಿಕಾಯಿ ಹಾಕಲ್ರಿ ಇವತ್ತಿನಲ್ಲ. ಕಾಸ್ಪುಡಿ ಹಾಕ್ತೀನಿ ಚೂರು. ಇವತ್ತು ತೊಳ್ಕೊಂಬರಿ. ಈಗ ಊಟ ಮಾಡಕ ಪ್ಲೇಟ್ ಬೇಕಲ್ಲ. ನೀವು ಒಂದೊಂದು ಮಾಡಕ್ಕೆ ಇಟ್ಕೊಂಡು ಈಗ ನೋಡ್ರಿ ಇದು ಕಟ್ಟಿನ ಸಾರು ಮಾಡ್ತೀನಿ. ಈಗ ಅದೊಂದು ಉಳಿದು ಎಲ್ಲ ಮುಗೀತು. ಕೋಸಂಬರಿ ಆಯ್ತು, ಹೋಳಿಗೆ ಆಯ್ತು, ಅನ್ನ ಆಯ್ತು, ಎಲ್ಲ ಆಯ್ತು. ಕಟ್ಟಿನ ಸಾರು ಒಂದು ಆದ್ರೆ ಹಬ್ಬದ ಅಡುಗೆ ಆಯಿತು. ಬಜ್ಜಿ ಇನ್ನೊಂದು ಕರೆಯೋದಿಲ್ರಿ. ಕರಿಬಾರ್ದು ಅಂತ ಗೊತ್ತಾಗ್ತದೆ. ಹಾಗಾಗಿ ಕರಿಕೋಲ್ಲ. ಏನದ ಅಯ್ಯೋ ಬಗ್ಗರಿ ಥ್ಯಾಂಕ್ಸ್ ಲೇ. ನೋಡಿ ನನ್ಕಂದ 2 ಪ್ಲೇಟ್ ತೊಳ್ಕೊಂಬಂದ ಹೆಚ್ಚು ಕೊಟ್ಟು. ಇನ್ನೊಂದು ನೋಡಿ ನಾಗಪ್ಪ ಚಂದ ಐತಿ. ಗುತ್ತದ್ ಬಂತಂದ್ರೆ ಮನೆ ಮಾಡ್ಬೇಕು. ಆ್ಯಕ್ಚುಲಿ ಪದ್ಧತಿ ಹಂಗೈತೆ ಅದು. ಆದರೆ ಇಲ್ಲಿ ಗುತ್ತ ಎಲ್ಲಿ ಹುಡ್ಕೊತ ಹೋಗ್ಬೇಕ್ರಿ. ಹಂಗಂದು ನಾ ಅಕ್ಕಿ ಹಿಟ್ಟಿಲ್ ಮಾಡ್ಬೇಕು ಅನ್ಕೊಂಡಿದ್ದೆ. ಇವ್ರು ತಂದ್ರೆ ನಡೀತದೆ. ಕಾಲು ತೋರಿಸ್ಬಾರ್ದು. ಯಾಕ ಬಡಿತಾರ ನಿನ್ನ ಬಂದಾರ ಹೋಳಿಗೆ ಓಪ. ಅಯ್ಯೋ ಬಂಗಾರ ನೋಡಿ ಎಷ್ಟು ಚೆಂದ ಐತೆ ನೋಡಿ. ನಾನು ಮಮ್ಮಿಗೆ ಇವತ್ತು ಹಬ್ಬ ಅಡಿಗೆ ಜಾಸ್ತಿ ಅಂತೇಳಿ ಎಷ್ಟು ಹೆಲ್ಪ್ ಮಾಡ್ತೈತಿ. ನೀನು ಕೆಲಸ ಭಾರಿ ಮಾಡ್ತಿ ಬಿಡ. ನೀ ಕೆಲಸನ ಅವನಿಗೆ ಎತ್ತಿಡಾಕ್ತಾನೆ ನೋಡ್ರಿ. ಒಬ್ಬ ನೋಡಿ ಒಬ್ಬ ಕಲಿತಾರ. ಸ್ನೇಹಿತರೆ ಈಗ ನೋಡ್ರಿ ಸಾರಿಗೆ ಕಟ್ಟಿನ ಸಾರಿಗೆ ಫಸ್ಟು ಕೊಬ್ಬರಿನ ಹುರ್ಕೊತೀನಿ. ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಇಟ್ಟು ಅದನ್ನ ಹಾಕ್ಕೊಬಿಡ್ತೀನಿ. ಈಗ ಇದು ಬಿಸಿ ಆದಮೇಲೆ ಹಸಿಮೆಣ್ಸಿಕಾಯಿ, 2 ಟೊಮೆಟೊ ಹಣ್ಣು ಅದನ್ನು ಸಿಡಿತು ಅಂತೇಳಿ ಈ ಥರ ಕಟ್ ಮಾಡಿದ್ದೀನಿ ರೀ. ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ತೋರಿಸ್ತಾರೆ. ಏನ ಡಬ್ಬಿ ಇದು ಮಾಡ್ತಿಲ್ಲ ತಾನು ನೀನು. ಅಯ್ಯೋ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಮಾಡಿದ್ವಿ. ಹೋಳಿಗೆ ಮಾಡಿದ್ದು ಹಂಚಿದ್ದು ಹಂಗಾಗಿ ಇದ್ರಾಗ ಹುರಿಯಾಕತ್ತೀನಿ ಎಲ್ಲಾನ. ಈಗ ತೆಗೆದ್ರಿ ಹಸಿಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಸ್ವಲ್ಪ ಧನಿಯಾ ಕಾಳು, ಸಾಸಿವೆ ಭಾಳ ಹಾಕೋದು ಬೇಡ. ಆಮೇಲೆ
ಉಳ್ಳಾಗಡ್ಡಿನ ಹಾಕ್ಬೇಕ್ರಿ. ಆದ್ರೆ ನಾನು ಈಗ ಉಳ್ಳಾಗಡ್ಡಿ ಹಾಕೊಳಕತ್ತಿಲ್ಲ, ಬೇಡ ಅಂತ ಯಾಕಂದ್ರೆ ನಂಗೆ ಅದೊಂಥರ ಇಷ್ಟ ಆಗೋದು. ಲಾಸ್ಟ್ ಟೈಮ್ ಮಾಡಿದ್ರು ಒಮ್ಮೆ ಉಳ್ಳಾಗಡ್ಡೆ ಹಾಕಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ಸ್ನೇಹಿತರೆ, ಈಗ ನೋಡ್ರಿ ನಾನು ಕಟ್ಟಿಂಗ್ ಸಾರು ಮಾಡೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹೆಂಗೆ ಮಾಡ್ಕೊಂತ ನೋಡ್ಬಿಡ್ರಿ. ಓರಿ ಇದು ಎಣ್ಣೆ ಕರ್ದಿದ್ದು ಎಣ್ಣೆ ಇರಲಿ ಹಾಕ್ಬಿಡೋದು. ಸುಮ್ಮನೆ ಇದಿಷ್ಟು ಗ್ಯಾಸ್ ಕಟ್ಟಿ ಹಿಡಿದ್ಬಿಟ್ಟಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಮಾಡಾಕ್ತೀನಿ ರೀ ನಾನು. ಸ್ನೇಹಿತರೆ, ನಾನು ಕಟ್ಟಿನ ಸಾರು 2 ಥರ ಮಾಡ್ತೀನಿ ರೀ. ಇನ್ನೊಂದು ಥರ ಇನ್ನೊಂದು ಮಾಡ್ತಾ ತೋರಿಸ್ತೀನಿ. ಆದರೆ ಇದು ಮಾತ್ರ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆಲ್ಲ ಏನದು ಅವಿಸು ಕಾಳು, ಆಮೇಲೆ ಜೀರಿಗೆ ಕ್ಲಿಪ್ ಮಿಸ್ ಆಯ್ತು ಅದ್ರೊಳಗೆ. ಜೀರಿಗೆ ಹಾಕಿ ಅಲ್ಲಿ ಒಂದ್ಬೇಡ್ರಿ, ಜೀರಿಗೆ ಹಾಕೀನಿ. ಜೀರಿಗೆ ಇಲ್ದನ ಏನೋ ಕಟ್ಟಿನ ಸಾರಿಗೆ ಮಸಾಲೆ ಮಾಡೋಕ್ಕಾಗಲ್ಲ. ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಧನಿಯಾ ಕಾಳು ಹಾಕೋರು ಇವು ಚಕ್ಕಿನ ಹಾಕ್ತಾರೆ. ಅದನ್ನು ನಾನು ಹಾಕ್ಕೊಂಡಿಲ್ಲ. ಅದಿಷ್ಟನ್ನು ಫ್ರೈ ಮಾಡಿಕೊಂಡು ಕೊಬ್ಬರಿನೂ ಕಟ್ ಮಾಡಿ ತೊಳೆದು ಅವನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡಿರ್ತೀನಿ. ಮಾಡಿಕೊಂಡು ಮಿಕ್ಸಿ ಹಾಕಿ ಈ ಥರ ಏನದು ಮಾಮೂಲಿ ಒಗ್ಗರಣೆ ಕೊಡ್ತಿಲ್ಲ ಹಂಗೆ ಒಗ್ಗರಣೆ ಕೊಟ್ಟು ಅದನ್ನ ಮಾಡಿರೋವಂಥ ಮಸಾಲೆ ಹಾಕಿ ಪೂರ್ತಿ ಇನ್ನೊಂದು ಸರಿ ಎಣ್ಣೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಹಾಕಿ ಸ್ವಲ್ಪ ಹುಣ್ಸೆ ಹುಳಿ ಹಾಕ್ತೀವಿ. ಟೊಮೆಟೊನ ಹಾಕಿದ್ರು ಕೂಡ ಹುಣ್ಸೆ ಹುಳಿ ಮೇನ್ ಕಟ್ಟಿನ ಸಾರಿಗೆ. ಹುಣ್ಸೆ ಹುಳಿ ಹಾಕಿ ಸ್ವಲ್ಪ ಅರಿಶಿನ ಖಾರ ಪುಡಿ ಇದು ಹಾಕಿದ್ರೆ ಆಯಿತು. ನಾನು ಈ ಥರ ಮಾಡೋದು. ಖಾರ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿರೋದ್ರಿಂದ ಸಾರು ಈ ಥರ ಬಂದೈತೆ ರೀ ಕಟ್ಟಿನ ಸಾರು ನಮ್ಮದು. ಖಾರ ಪುಡಿ ಅದು ಹಾಕಿದ್ರೆ ರೆಡ್ಡಾಗಿ ಬರ್ತೈತಿ. ನಂಗೆ ಆ ಥರ ಇಷ್ಟ ಆಗೋಲ್ಲ ಕಟ್ಟಿನ ಸಾರು. ಈ ಥರ ಇದ್ರೇ ಇಷ್ಟ. ಹೋಳಿಗೆ ಹೆಂಗಿರುತ್ತೋ ಹಂಗೆ ಇರ್ಬೇಕು ಕಟ್ಟಿನ ಸಾರು. ಅದನ್ನು ನಾನು ಸಣ್ಣಕ್ಕಿದ್ದಾಗಿಂದ ಹಂಗೆ ನನ್ನ ತಲೆಯೊಳಗೆ ಫಿಕ್ಸ್. ಅದಕ್ಕೆ ಈ ಥರ ಮಸ್ತ್ ಆಗುತ್ತೆ ರೀ ಸಾರು ಮಾತ್ರ. ಈಗ ಸ್ನೇಹಿತರೆ ಎಲ್ಲ ಮುಗಿದ್ರಿ. ಸಾರು ಕುದಿಯಾಕತೈತಿ, ಕುದಿ ಬೀಳಾಕತೈತಿ. ಈಗ ಯಜಮಾನ್ರಿ ಈ ಕಡೆ ಎಲ್ಲ ಇದು ನೈವೇದ್ಯ ಮಾಡಕ ಆಮೇಲೆ ಹಾಲು ಎರಕ ಎಲ್ಲ ರೆಡಿ ಮಾಡಾಕತ್ತಾರ ರೀ. ಅವು ದೀಪಕ್ಕ ಎಣ್ಣೆ ಕಲೆ ಐತಿ ಸ್ವಲ್ಪ, ಅದು ಇನ್ನು ಸ್ವಲ್ಪ ಎಣ್ಣೆ ಇಲ್ಲಿ ಮಾಡೋಣ. ಅಲ್ಲಿ ಜಾಗ ಹಾಲು ಹಾಕಕ್ಕ ನಿಲ್ಲಕ್ಕ ಆಗಲ್ರಿ, ಅಷ್ಟು ಹತ್ತೈತಲ್ಲ ಇಷ್ಟು ನಿಂತ ಹಾಗಾಗಿ ಇಲ್ಲಿ ಮಾಡಕತ್ತೀವಿ. ಈಗ ನೋಡ್ರಿ ನೈವೇದ್ಯಕ್ಕೆ ಹೆಸರು ಕಾಳು, ಕೋಸಂಬರಿ, ಹೋಳಿಗೆ, ಅನ್ನ. ನಮ್ಮ ಕಡೆ ನೈವೇದ್ಯಕ್ಕೆ ಸಾರು ಹಾಕೋದಿಲ್ಲ ರೀ ಯಾವಾಗಲೂ, ಹಾಗಾಗಿ ನಾನು ಸಾರು ಹಾಕಿರೋದಿಲ್ಲ. ಆಮೇಲೆ ಇವತ್ತು ಫ್ರೈಡ್ ಐಟಮ್ ಏನೂ ಮಾಡೋಂಗಿಲ್ಲ. ನಾಲ್ಕು ನೈವೇದ್ಯಕ್ಕೆ ಇಷ್ಟು ಮೇನ್ ನೈವೇದ್ಯ ಇದ್ದಾರೆ ಅದು. ಹಾಗಾಗಿ ತೋರಿ ತರಲ ನೀರು ಪೂಜೆ ಮಾಡ್ತೀರಿ. ತಮ್ಮ ಏನು ಪೂಜೆ ಮಾಡೋದು ನೀರು ತಂದು ಇಲ್ಲೇ ಇಲ್ಲ ಇದು ನೈವೇದ್ಯ ಪೂಜೆ ಮಾಡೋದು. ಅಲ್ಲಿ ಜಾಗ ಕಟ್ಟಿರೋ ಸಂಬಂಧ ಹಿಂಗೆ ಮಾಡತ್ತೀವಿ ನೋಡ್ರಿ. ಯಾಕಂದ್ರೆ ನಾವು ಲಕ್ಷ್ಮೀ ಪೂಜೆ ಎಲ್ಲ ಮನೆಯಾಗೆಲ್ಲ ಬೇರೆ ಬೇರೆ ಕಡೆ ಹೊರಗೆ ಮಾಡ್ತೀವಲ್ಲ ರೀ, ಹಂಗೆ ಅಡ್ಜಸ್ಟ್ಮೆಂಟಿಂಗ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲ ಪೂಜೆ ಆದಮೇಲೆ ಹೋಗಿ ಮತ್ತೆ ಅಲ್ಲೇ ಜಗಲಿ ಮೇಲೆ ಇಡ್ತೀವಿ ರೀ ನಾಗಪ್ಪಗೆ. ಪೂಜೆ ಮಾಡಿ ನೀನೇ ಮಾಡು, ನಾನು ಮಾಡಲೆ, ನೀನೇ ಮಾಡು. ಮನಿ ಸೊಸಿ ಮನಿ ಮಗಳು ಬಂದಿದ್ರಿ. ಇವ್ರು ಫುಲ್ ಫೋನ್ ಬಿಜಿ ಆದ್ರ. ಅವ ಹಸಿವು ಆಗೈತ್ರಿ, ಲೇಟ್ ಆತಲ್ರಿ ಊಟ, ಹಂಗಾಗಿ ಲಕ್ಷ ಹಾಕೊಂಡಿಲ್ರಿ ಅವ. ಹೇಳ್ತಾನ ಅವಂಗ ಆಗಲ್ ಫೋನ್ ಜಲ್ದಿ ಕೊಟ್ಟು ಏನು ಮನು ಸಸಿ ಗೋಧಿ ಸಸಿ ತಿನ್ನವಲ್ಕಂದ.
ನನ್ನ ಪಾಲ್ ನಮ್ಮ ಪಪ್ಪನ ಪಾಲ್ ನಮ್ಮವನ ಪಾಲ್ ನನ್ನ ಮಕ್ಕಳ ಪಾಲ್ ನನ್ನ ಗಂಡನ ಪಾಲ್ ಎಲ್ಲರೂ ಪಾಲ್ ನಾಗಪ್ಪನ ಪಾಲ್ ನನ್ನ ಹೆಂಡತಿ ಪಾಲ್ ಹೆಂಡ್ರ ಮಕ್ಕಳ ಪಾಲ್ ತಂದೆ ತಾಯಿ ಪಾಲ್ ಎಲ್ಲಾರ ಪಾಲ್ ಸರಿ ಪಾಲ್ ಸರಿ ಪಾಲ್ ಐದೇ ಸರಿ ಮಾಡ್ಬೇಕು ಮೊದಲು ಸರಿಗಲ್ಲ ಇದ್ರಾಗ ಮತ್ತೆ ಮಾಡ್ಕೊತೇನೆ ಹೌದ್ರಿ ಮನು ಪಾಲ್ ತನು ಪಾಲ್ ಯಶ್ಮಠ ಪಾಲ್ ನನ್ನ ಪಾಲ್ ಅಪ್ಪನ ಪಾಲ್ ಅಮ್ಮನ ಪಾಲ್ ಎಲ್ಲರ ಪಾಲ್ ನಾಗಪ್ಪನ ಪಾಲ್ ಹೇಳ್ರಿ ನೀವು ಹೇಳಿ ಮನು ನನ್ನ ಪಾಲ್ ಹೆಂಡತಿ ಪಾಲ್ ಮಕ್ಕಳ ಪಾಲ್ ಮಕ್ಕಳ ಪಾಲ್ ಮೌನ್ ಪಾಲ್ ಅಣ್ಣ ಅಮ್ಮನ ಪಾಲ್ ಎಲ್ಲಾರ ಪಾಲ್ ಮಂದಿ ಪಾಲ್ ಸರಿ ಪಾಲ್ ಹಾಡು ಹೇಳ್ತೇನೆ ನಾಗಪ್ಪ ಅಂತಾನು ಆಡ್ಯಾಡ್ತೀನಿ ನಾನು ನಾಗಪ್ಪ ಎಲ್ಲಾರ ಪಾಲ್ ಸಬ್ಸ್ಕ್ರೈಬ್ ಪಾಲ್ ಮೆಂಬರ್ಸ್ ಪಾಲ್ ರೆಡಿ ನಾನು ಮಾಡ್ತೀನಿ ಅವ್ರಿಬ್ರು ಬಟ್ಟ ಎಲ್ಲರಿಗೆ ಬಟ್ಟ ಹಚ್ಚಿ ಹಚ್ಚು ನಿಮಗೆ ನಾಚ ನನಗೂ ಮತ್ತೆ ಎಸ್ ಹೋಗ್ಲ ರೀ ನೋಡ ಒಬ್ಬಟ್ರ ಮಾಡ್ತಲ್ಲ ನಾಟಕ ಮಾಡಕೊಂತೀನಿ ನಾಟಕ ಸಂಡಿ ನೋಡವು ಹಿಂದಿ ಇರ್ಬೇಕಾದ್ರಾಗ ಕಾಲ್ ತೆಗಿ ಕಡೆ ಜಜೆ ಐತಿಲ್ಲ ಮಂಗ್ಯ ಪೂಜೆ ಎಲ್ಲ ಮಾಡಿದ್ರಿ ನಮ್ಮ ಮನೆ ಸೊಸೆ ಮನೆ ಮಗಳು ಈ ಘಟನೆಗೆ ಬರ್ತ ನೋಡಿ ಅರ್ಥ ಮನ ನೋಡಿ ಹೆಂಗಂತ ಮನವ ನಮ್ಮ ನಾಗರ ಪಂಚಮಿ ಹಬ್ಬ ಈ ತರ ಐತ್ ನೋಡ್ರಿ ಪೂಜಾ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾ ಹೆಂಗಾಗಿನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ನೋಡ್ರಿ ಎಷ್ಟು ಬರ್ತೀನಿ ಎಲ್ಲ ಅಡಿಗೆ ಮಾಡಿದೆ ಪೂಜೆ ಮಾಡಿದೆ ಒಬ್ಬಕ್ಕೆ ಮಾಡೀನಿ ಗ್ರೇಟ್ ರೀ ಅಥವಾ ಒಂದೇ ಒಂದು ಪೀಸ್ ಅಂತ ನನ್ನ ಕಂದ ಹೆಲ್ಪ್ ಮಾಡ್ಯಾನ ಕೋಸಂಬರಿ ಮಾಡಾಕ ಅವ್ರ ಅಪ್ಪ ಕೈ ಕೊಡೋದು ಇವತ್ತು ಅವ್ರ ಮಗ ಕೈ ಕೊಡ್ಯಾನ ಈಗ ನೋಡ್ರಿ ಊಟ ಮಾಡತ್ತೀವಿ ಬರ್ರಿ ನಾಗರ ಪಂಚಮಿ ಹಬ್ಬದ ಊಟ ಮಾಡೋಣ ಹೋಳ್ಗಿ ಕೋಸಂಬರಿ ಗಂಡಗೆ ಚಾಪ್ ಮೇಲೆ ಕುಂದಿರ್ಸಿ ತಾಟ್ ಇಟ್ಟು ಇಡ್ಬೇಕು ಹಿಂಗೆ ರೀ ಹೇಳ್ರಿ ಹೇಳ್ರಿ ಕೋಸಂಬರಿ ಡಬಲ್ ರುಚಿಯಾಗಿರ್ತೈತಿ ಇವತ್ತಿದು ಯಾಕಂದ್ರೆ ನೀವು ಮಗನ ಮುದ್ದು ಮುದ್ದು ಕೈಗಳು ಮಾಡಿದ್ದು ಕೋಸಂಬರಿ ಇದು ಹೌದಾ ಹಾಲು ಹಾಕ್ಲೆ ತುಪ್ಪದಾಗ ಉತ್ತೀರಿ ಇದನ್ನ ಹೋಳಿಗೆ ಹಾಲು ಚಲೋ ಆಗುತ್ತೆ ಹಾಲು ತುಪ್ಪ ಎರಡು ಹಾಕ್ತೀವಿ ನಾವು ಹಾಕ್ರಿ ಬೋಲೆ ಹಾಕ್ಲಿ ಹೆಂಗ ಏರ್ಕೊಂಡ್ ತಿಂತಾರೆ ಮಿಕ್ಸ್ ಮಾಡ್ಕೊಂಡು ನೀವೇ ನೇಕ ತಿಂತೀರ ಹಾಕತ್ರ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಾ ಅಂದ್ಬಿಡೋದು ಸಾ ಅಂದ್ಬಿಡೋದು ನಮ್ಮ ನಮ್ಮ ಮನು ತನಗೆ ಇಷ್ಟ ರೀ ಹೋಳಿಗೆ ಹಾಲು ಅದು ಊರು ಹೋದಾಗ ಗಂಡ ಬೇಡ ಅವ್ರು ತಡ್ಕೊಂಡ್ರಿ ಆಯ್ತು ರೀ ಚಲೋ ಮಾಡಿದ್ರಿ ಊಟ ರೈಸ್ ಹಾಕ್ತಿದ್ದೆ ಮಿಕ್ಸ್ ಆಗುತ್ತಲ್ಲ ಬೇಡ ಕಟ್ಟಿಗೆ ಸಾಕು ಬೇಡ ಬೇಡ ಹೋಳಿಗೆ ಉಂಡ್ರೆ ಆಮೇಲೆ ರೈಸ್ ಹಾಕ್ತಿ ಆಯ್ತು ರೀ ಯಜಮಾನ್ರ ಹೆಂಗೈತಿ ಹೋಳಿಗೆ ಏಂತಿ ಫಸ್ಟ್ ಟೈಮ್ ಮಾಡ್ಯಾಳ ಈ ಥರ ಹಬ್ಬನ ಮಸ್ತ್ ಮಾಡ್ಯಾಡ್ರಿ ಗಂಡ ಇಲ್ಲ ಫಸ್ಟ್ ಟೈಮ್ ಅಡುಗೆ ಮಾಡ್ಯಾಳು ಇವತ್ತು ಅವಾರ್ಡ್ ಕೊಡ್ಬೇಕಾಗುತ್ತೆ ಅಕ್ಕಿಗೆ ನನಗೇನು ಹೇಳಿರಲಿಲ್ಲ ಹಬ್ಬ ಒಟ್ಟು ಹೆಂಗೆ ಮಾಡ್ತೀವಿ ಮಾಡಂತ ಅಂದಿದ್ನಿ ಯಾಕಂದ್ರೆ ಫಸ್ಟ್ ಟೈಮ್ ಹೇಳಿಲ್ಲ ತನಗತ್ತಿಗೆ ತಾನ ಮಾಡ್ಯಾಳು ಫಸ್ಟ್ ನಾಗಪಂಚಮಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಷ್ಟು ಮದುವೆಗೆ ಇಷ್ಟು ವರ್ಷ ಅದಕ್ಕೆ ಪ್ರತಿ ವರ್ಷ ಅವ್ರ ಊರಾಗ ಮಾಡ್ತಿದ್ರು ಅವ್ರ ಮನ್ಯಾಗ ಮಾಡ್ತಿದ್ರಿ ಹೌದ್ರಿ ಎಲ್ಲ ಮದುವೆ ಆದಾಗಿಂದ ಫಸ್ಟ್ ನಾಗರ ಪಂಚಮಿ ರೀ ಇದು ನನಗೆ ನನ್ನ ಗಂಡನ ಜೊತೆ ಮಾಡಿದ್ದು ನಾನು ಯಾವಾಗಲೂ ಊರಿಗೆ ಹೋಗ್ಬಿಡ್ತಿದ್ದೆ ತವ್ರ ಮನೆ ಇದು ಪಂಚಮಿ ಆಗತ್ತೆ ನಂಗೆ ತವ್ರ ಮನೆ ನೆನಪು ಅದು ಈ ವರ್ಷ ಅವ್ರು ಬಿಜಿ ಅದಾರ ಅವ್ರ ಊರಾಗ ಹೆಸರು ಗುಡ್ಡಿ ಜೋರ್ ಐತಿ ಒಕ್ಕಲಿ ಮಾಡಾಡ್ತಾರೆ ಅವ್ರು ಹಂಗಾಗಿ ಪ್ರಭಾವಾಗ ಅವ್ರ ಮನ್ಯಾಗ ಇದ್ದಾಳ್ರಿ ಅದಕ್ಕೆ ನಾನು ನಮ್ಮ ಅವ್ನ ಮನೆಗೆ ಹೋಗೋ ಕಾಲ ಇಲ್ರಿ ನಮ್ಮ ಅವ್ರ ಅವನ ಊರಿಗೆ ಹೋಗಿ ಅದಕ್ಕೆ ಅಂದ್ರೆ ಇವ್ರ ಅಜ್ಜರ ಊರಿಗೆ ಅವರೆಲ್ಲ ಸ್ವಲ್ಪ ಆಗಿದ್ರೆ ಅಲ್ಲ ಅವ್ರು ಒಕ್ಕಲಿ ಮಾಡತ್ತಾರ ಬಿಜಿ ಅದಾರ ಜೋಕಾಲಿ ಅಂತ ಒಂದು ಕಟ್ಟೋದು ಜೋಗಲಿ ಕಟ್ಟೋದು ಹಾಗೇನೆ ಇಲ್ಕಂದ ನಮ್ಮ ಮನ್ಯಾಗ ಜೋಗಲಿ ಕಟ್ತಾರ ಅಂತ ನಿಮ್ಮ ಅಜ್ಜರ ಊರಾಗ ದೊಡ್ಡ ಕಟ್ತಿದ್ರ ಅಲ್ಲಿ ಅವರ ಇಲ್ಲ ಮನ್ಯಾಗ ಕಟ್ತಿದ್ರು ಮನ್ಯಾಗ ಕಟ್ತಾರ ಪಿಲ್ಲರಿಂದ ಆಗಿದ್ದು ನಮ್ದು ಕಟ್ಟಾಕ್ ಬರ್ತಿತ್ತು
ಅಮೃತ ಒಂದಂಗೆ ಆಗ್ತೈತಿಲ್ರಿ ಮಸಾಲೆ ಹೋಳಿಗೆ ಹಾಲು ಬರೀ ಐತಿ ಕೋಸಂಬರಿ ಹೆಂಗೈತಿ ಸರ್ ಮನು ಇಲ್ಲೇ ಐತ್ರಿ ಪೂಜೆ ನಮ್ಮದು ಭಾಳ ಲೇಟ್ ಆಯ್ತು ಊಟ ಲೇಟ್ ಆಯ್ತು 4 ಗಂಟೆ ಆಯ್ತು ಈಗ ಉಣ್ಣಾಕತ್ತೀವಿ ಮತ್ತೇನು ಗೊತ್ತಾ ಹಬ್ಬ ಬಂದು ಹಂಗಾರಿ ಮತ್ತೇನು ಗೊತ್ತ್ರಿ ಯಾವ ಕೆಲಸ ಬಾಕಿ ಉಳಿಸಿಲ್ಲ ನಾನು ಈಗ ಬಟ್ಟೆ ಹೋಗೋದಾಗ ಕೂತ್ರಿ ಅಡುಗೆ ಮಾಡಕ್ಕೆ ಇಲ್ಲಾಂದ್ರೆ ಮಳೆ ಯಾವ ಬರ್ತ ಗೊತ್ತಾಗಲ್ಲ ಜೋರು ಬಿಸಿಲಿತ್ತು ಹಂಗಾಗಿ ಬೇಗ ಬಟ್ಟೆ ಹೋಗೋದು ಹೋದೆ ಸ್ನೇಹಿತರೆ ಇಲ್ಲಿಗೆ ಹಬ್ಬ ಮುಗೀತ್ರಿ ನಮ್ಮದು ನಾನು ಮಡಿ ಉಟ್ಕೊಂಡು ಇವತ್ತು ಹಬ್ಬ ಮಾಡಿಬಿಟ್ಟೀನಿ ಅದು ಅಡುಗೆ ಅದ್ರ ಮೇಲೆ ಮಾಡೀನಿ ಗ್ರೇಟ್ ಅಚೀವ್ಮೆಂಟ್ ಇದೆ ನಂದು ಅಲ್ರಿ ಸನ್ಮಾನ ಮಾಡ್ತೀವಿ ಸನ್ಮಾನ ಮಾಡ್ತಾರೆ ಈಗ ಟೈಮ್ ಆಯ್ತು ಅವ್ರ ದುಡಿಮೆ ಮಾತ್ರ ಬಿಡಂಗಿಲ್ಲ ಹಾಗಾಗಿ ಹೊಂಟ್ರವ್ರ ಅಂಗಡಿಗೆ ನಂದು ಈಗ ಹೋಲಿ ಹೋಲಿ ಹಬ್ಬ ಅದ್ರ ಮೇಲೆ ಯಾಕೆ ನಿಂತಿ ನಾವು ಈಗ ಡ್ರೆಸ್ ಚೇಂಜ್ ಮಾಡಿ ಸರಿ ರೀ ಅದು ಎತ್ತಿಡ್ರಿ ನೀವೇನು ಹಾಕ್ಸ್ಕೊಂಡ್ ಬರ್ಲಿಲ್ಲ ಏನಿಲ್ಲ ಜೋಳನ ಅವ್ರು ಅದ್ರ ಮೇಲೆ ಆಟ ಆಡ್ತಾರೆ ಅಲ್ಲ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಹಬ್ಬದ ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ ರೀ ಈ ಲಾಗ್ ಪೂಜೆ ಅದೆಲ್ಲ ನಮ್ಮ ಅಡುಗೆಗಳು ಅದೆಲ್ಲ ಇಷ್ಟ ಆದರೆ ಏನಾಯ್ತನ್ನ ಇಷ್ಟ ಆಯ್ತಾ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ ಪೂಜೆ ಹೆಂಗಿತ್ತು ಅಡುಗೆ ಹೆಂಗಿತ್ತು ನನ್ನ ಸೀರೆ ಹೆಂಗೈತಿ ನಾನು ಹೆಂಗೈನಿ ಅಂತೇಳಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಮತ್ತೊಮ್ಮೆ ನೀವು ವಿಶ್ ಮಾಡ್ರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಫ್ಟರ್ ಇದೆ ಸಾರಿ ಆಮೇಲೆ ಹಬ್ಬದ ದಿನ ಮಾಡಿ ಕರೆಕ್ಟ್ ನೀವು ಯಾವಾಗ ನೋಡ್ತೀರಿ ಯಾವಾಗ ಹಾಕಲ್ಲ ಆಗ ನನಗಂತೂ ಗೊತ್ತಿಲ್ಲ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೂ ಕೂಡ ಶುಭಾಶಯ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್